ಚುನಾವಣೆಗೆ ಇನ್ನೂ ಒಂದು 2 ವರ್ಷ ಇದೆ. ಆಲ್ಮೋಸ್ಟ್ ಆಲ್ ತಯಾರಿ ಈಗಲಿಂದಲೇ ಶುರು ಆಗ್ಬಿಟ್ಟಿದೆ. ಕೇಂದ್ರಕ್ಕೆ ಹೋದಂಥ ಮಾಜಿ ಸಿಎಂ, ಕೇಂದ್ರ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರು ಈಗ ಕರ್ನಾಟಕಕ್ಕೆ ಬರೋ ವಿಚಾರದಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಈಗಿನಿಂದಲೇ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಗೊತ್ತಿಲ್ಲ, ತಮ್ಮ ಭದ್ರಕೋಟೆಯನ್ನು ಇನ್ನೊಂದಿಷ್ಟು ಭದ್ರಪಡಿಸ್ಕೊಳ್ಳೋಕೆ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರೇ ಅಖಾಡಕ್ಕೆ ಇಳಿದುಬಿಟ್ಟಿದ್ರು. ಇವತ್ತು ಹೇಗಿತ್ತು ಇವತ್ತು ಸಮಾವೇಶ, ಎಲ್ಲಿ ನಡೀತು ಈ ಸಮಾವೇಶ ನೋಡಿ. ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. ಮುಂದಿನ ಚುನಾವಣೆಗೆ ದಳಪತಿ ಕಹಳೆ, ರಾಜಕೀಯ ವೈರಿಗಳಿಗೆ ಸಂದೇಶ ರವಾನೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಪಕ್ಷವನ್ನ ಮತ್ತಷ್ಟು ಭದ್ರಗೊಳಿಸಲು ದಳಪತಿಗಳು ಇವತ್ತು ಬೃಹತ್ ಸಮಾವೇಶ ನಡೆಸಿದ್ರು. ಕಾಂಗ್ರೆಸ್ಗೆ ಠಕ್ಕರ್ ಕೊಡಲು ಖುದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ಅಖಾಡಕ್ಕೆ ಇಳಿದ್ರು. ಹಾಸನದ ಹೊರವಲಯದ ಭುವನಹಳ್ಳಿ ಬಳಿ ಬೃಹತ್ ಸಮಾವೇಶ ನಡೆದಿದ್ದು ಸಾವಿರಾರು ಜನರು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಜೆಡಿಎಸ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಲಕ್ಷಾಂತರ ಕಾರ್ಯಕರ್ತರು ಜೈಕಾರ ಹಾಕಿದ್ರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿ ಪಕ್ಷಕ್ಕೆ ಬಲ ತುಂಬಿದ್ರು. ಗೌಡರ ಕುಟುಂಬವನ್ನ ಮುಗಿಸೋಕೆ ಆಗಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ದೇವೇಗೌಡರ ಗುಡುಗು. ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ ದೇವೇಗೌಡರು ರಾಜಕೀಯ ವೈರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರೇವಣ್ಣ ಕುಟುಂಬವನ್ನ ಮುಗಿಸಲು ಯತ್ನಿಸಿರುವ ಎಸ್ಐಟಿ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ಗೌಡರ ಕುಟುಂಬವನ್ನ ಮುಗಿಸಲು ಯಾರಿಂದಲೂ ಆಗಲ್ಲ ಅಂದ್ರು. ಇವತ್ತು ಅಸಂಖ್ಯಾತ ಜನ ಸೇರೋ ಮೂಲಕ ಯಾರು ಕುತಂತ್ರ ನಡೆಸಿದ್ರೋ ಅವರಿಗೆ ನಿಮ್ಮ ಆಟ ನಡೆಯಲ್ಲ ಅಂತ ಜನ ಸಂದೇಶ ರವಾನಿಸಿದ್ದಾರೆ. ಮುಂದೆ ಕಾಲ ಬರುತ್ತೆ, ನನಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ ದೇವೇಗೌಡರು ಎಚ್ಚರಿಸಿದ್ದಾರೆ. ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು 2ನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೀನಿ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವಿ ಬನ್ನಿ, ನಿಮ್ಮನ್ನ ಅರೆಸ್ಟ್ ಮಾಡಿದಿವಿ ಬನ್ನಿ, ಈ ಮಾತನ್ನು ಹೇಳಿದವರು SIT ಅಧಿಕಾರಿಗಳು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ 2028ರ ನಂತರ ಪಕ್ಷ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕೆಂಬ ಕೂಗಿದೆ. ಜನರ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಕೆಲವರ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು ಈಗಾಗಲೇ 2 ಬಾರಿ ನಾಡಿನ ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಇದ್ದ ಇದ್ರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ರಾಜಕೀಯ ವಿರೋಧಿಗಳ ವಿರುದ್ಧ ಘರ್ಜನೆ, ರಾಜ್ಯ ಸರ್ಕಾರಕ್ಕೆ ಎಚ್ಡಿಕೆ ಸುಳಿವು. ಇನ್ನು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಕಾರ್ಯಕರ್ತರ ಶ್ರಮದಿಂದ ಮಾತ್ರ ಪಕ್ಷ ಬಲಗೊಳ್ಳಲು ಸಾಧ್ಯ ಅಂದ್ರು. ಹಾಸನಕ್ಕೆ ರೇವಣ್ಣ ಕುಮಾರಣ್ಣನ ಕೊಡುಗೆ ಅಸಾಧಾರಣ, ಅವರು ಕೊಟ್ಟ ಕೊಡುಗೆ ಯಾರೂ ಮರೆಯಲಾಗಲ್ಲ ಅಂದ್ರು. ಇನ್ನು ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಬರುವ ಸುಳಿವು ಕೊಟ್ರು. ಕುಮಾರಸ್ವಾಮಿ ಬಂದ್ರೆ ಈ ರಾವಣ ರಾಜ್ಯ ಮತ್ತೆ ರಾಮರಾಜ್ಯ ಆಗೋದು ಗ್ಯಾರಂಟಿ. ದಿನಕ್ಕೆ 18 ಗಂಟೆ ಕೆಲಸ ಮಾಡೋದಕ್ಕೆ ನಾನು ರೆಡಿ, ಯಾವಾಗ ಎಲ್ಲಿಗೆ ಬೇಕಾದ್ರೂ ಕರೀರಿ, ನಾನು ಬರ್ತೀನಿ, ಮತ್ತು ಕುಮಾರಸ್ವಾಮಿಯನ್ನ ಸಿಎಂ ಮಾಡೋಣ ಅಂದ್ರು. ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿಗಿರ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು
ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ. ನಾನು ದೇವೇಗೌಡರು ಸಾಹೇಬರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಧೃತಿ ಕಟ್ಟತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ನಲ್ಲಿ ಮುಂದಿನ ಚುನಾವಣೆಗೆ ದಳಪತಿಗಳು ರಣಕಹಳೆ ಊದಿದ್ದಾರೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸುಳಿವು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಹಾಸನ.